ಜನ್ಮ ಕೊಟ್ಟ ತಾಯಿಯನ್ನು ಮರೆಯಬೇಡ, ಬಾಳು ಕೊಟ್ಟ ತಂದೆಯನ್ನು ಮರೆಯಬೇಡ, ಅಣ್ಣ ಕೊಟ್ಟ ರೈತರನ್ನು ಮರೆಯಬೇಡ, ನಿನ್ನನ್ನು ಸದಾಕಾಲ ರಕ್ಷಿಸುವ ಆ ಸೈನಿಕರನ್ನು ಎಂದೂ ಮರೆಯಬೇಡ ಎಂಬಂತೆ ಭಾರತೀಯ ಸೇನೆಯಲ್ಲಿ 24 ವರ್ಷಗಳ ಕಾಲ ದೇಶಾದ್ಯಂತ ಹಾಗೂ ಹೊರದೇಶದಲ್ಲಿ ಘನಸೇವೆ ಸಲ್ಲಿಸಿ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವ ಹೆಮ್ಮೆಯ ಪುತ್ರ ವೀರ ಸೇನಾನಿ, ಹುಕ್ಕೇರಿ ತಾಲೂಕಿನ ಅಮ್ಮನಿಗಿ ಗ್ರಾಮದ ವೀರ ಯೋಧ ಈರ್ಗೌಡ ಶಿವಗೌಡ ನಾಗೌಡ ಇವರಿಗೆ ಗ್ರಾಮದ ನಾಗೌಡ ತೋಟದ ದಿಗಂಬರೇಶ್ವರ ಗುಡಿಯ ಹತ್ತಿರ ಹಾಲಿ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ, ಗೆಳೆಯರ ಬಳಗ ಹಾಗೂ ಸಮಸ್ತ ಗುರು ಹಿರಿಯರು ಎಲ್ಲರೂ ಸೇರಿ ಹಾರ್ದಿಕ ಸ್ವಾಗತ ಸತ್ಕಾರ ಸಮಾರಂಭವನ್ನು ಫೆಬ್ರವರಿ 1ರಂದು ಹಮ್ಮಿಕೊಂಡಿದ್ದರು. ತೆರೆದ ವಾಹನದಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಜೈ ಜವಾನ್ ಜೈ ಕಿಸಾನ್ ಎನ್ನುತ್ತಾ ಸಾಗಿದರು. ಈ ಸಂದರ್ಭದಲ್ಲಿ ನಾಗೌಡ ಬಂಧುಗಳು, ಕುಟುಂಬಸ್ಥರು, ನಿವೃತ್ತ ಯೋಧರು ಪಾಲ್ಗೊಂಡಿದ್ದರು. ಹಾಗೂ ಸಮಾರಂಭವನ್ನು ಉದ್ದೇಶಿಸಿ ನಿವೃತ್ತ ಯೋಧರಾದ ಶ್ರೀ ಬಸನಗೌಡ ಪಾಟೀಲ್ ಅವರು ತಮ್ಮ ಜನ್ಮಭೂಮಿಯಲ್ಲಿ ನೂರಾರು ಕಾಲ ಸುಖವಾಗಿ ಸಮೃದ್ಧಿಯಿಂದ ಬಾಳಲಿ ಎಂದು ನಾಗೌಡ ಅವರಿಗೆ ಹೇಳಿದರು. 24 ವರ್ಷಗಳ ಕಾಲ ಭಾರತ ಸೇನೆಯಲ್ಲಿ 161 ಮೀಡಿಯಂ ರೆಜಿಮೆಂಟ್ನಲ್ಲಿ ಸತತ 24 ವರ್ಷ ಕಾಲ ಭಾರತಾಂಬೆ ಸೇವೆಯನ್ನು ದೀರ್ಘಕಾಲ ಮಾಡಿ ಅವರು ತಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ 2026ಕ್ಕೆ ಶ್ರೀ ಈರ್ಗೌಡ್ ಶಿವಗೌಡ್ ನಾಗೌಡ್ ಇಂಡಿಯನ್ ಆರ್ಮಿ ಅಟಲರಿ ರೆಜಿಮೆಂಟಿನ 161 ಮಧ್ಯಮ ತೋಪ್ಖಾನ ರೆಜಿಮೆಂಟಿನ ಸತತ 24 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅವರ ತಂದೆ ತಾಯಿ ಕೃಪಾ ಆಶೀರ್ವಾದದಿಂದ ಅಂದರೆ ಗಂಡು ಮೆಕ್ಕಿದ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮನಿಗೆ ಗ್ರಾಮಕ್ಕೆ ಆಗಮಿಸಿದ ನನ್ನ ಸ್ವತಃ ರೆಜಿಮೆಂಟಿನ ಸಹಪಾಠಿಯಾದ ಶ್ರೀ ಈರನಗೌಡ ಶಿವನಗೌಡ ನಾಗೌಡರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸುತ್ತಾ ಮತ್ತು ಇನ್ನು ಮುಂದೆ ಸುದೀರ್ಘ ಕಾಲ ಶ್ರೀ ಮಲ್ಲಿಕಾರ್ಜುನ ಜನ್ಮಭೂಮಿಯಾದ ಅಮ್ಮನಿಗೆಯಲ್ಲಿ ತಮ್ಮ ಕುಟುಂಬ ಪರಿವಾರದೊಂದಿಗೆ ನೂರಾರು ಕಾಲ ಚಿರಕಾಲ ಬಾಳಲಿ ಎಂದು ಸವಿನಯ ಪ್ರಾರ್ಥನೆಯನ್ನು ತಿಳಿಸುತ್ತಾ ಇಲ್ಲಿಗೆ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತು. ಕಾರಣದಿಂದ ವಿಪಕ್ಷಿ ಬಸವಂತ ತಮ್ಮಗಳಿಂದ ಎತ್ತ ಕರೆಸಿ ಬರುವಂತರಾಗಿರಿ. ಅಣ್ಣ ಬಂದಿದ್ದೇವೆ, ನಮ್ಮನ್ನು ಕರೆಸಿದ ಕಾರಣ ಏನು ಹೇಳು, ಹೇಳ್ತೀನಿ ಕೇಳುವಂತರಾಗಿರಿ ತಮ್ಮಗಳಿರ. ಬಳ್ಳಾರಿ ದೇಶದಲ್ಲಿ ಮೊದಲ ರತ್ನ ವ್ಯಾಪಾರ ಬಹಳ ತೇಜಿ ನಡೆದದ್ದರಿಂದ ನಾನು ವ್ಯಾಪಾರಕ್ಕಾಗಿ ಹೋಗಬೇಕು ಬಳ್ಳಾರಿ ದೇಶಕ್ಕೆ. ಅಕ್ಕ ಗಂಗಾ ಸನ್ನಕಗಳು ಆಕೆ ಜ್ಞಾನವನ್ನು ವಿಪಕ್ಷಿ ಬಸವಂತ ತಮ್ಮಗಳಿರ ನೀವು ನೋಡಿಕೊಳ್ಳಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.